ಶ್ರೀಗುರುಭ್ಯೋ ನಮಃ ಹರಿ ಓಂ ನಮೋ ನಮೋ ಗಣೇಶಾಯ ವಿಘ್ನೇಶಾಯ ನಮೋ ನಮಃ ವಿನಾಯಕಾಯ ವೈತುಭ್ಯಂ ವಿಕೃತಾಯ ನಮೋ ನಮಃ ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚಮನೋ ಯವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ 2026ನೇ ಇಸ್ವಿ ಜನವರಿ ತಿಂಗಳಲ್ಲಿ ಹೇಗಿದೆ ಮೇಷರಾಶಿಯವರಿಗೆ ಎಂಬಂತಹ ಮಾಸ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಅಶ್ವಿನಿ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಭರಣಿ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಗೆ ಸೇರುತ್ತೆ. ಹಾಗಾಗಿ ಮೇಷರಾಶಿಯವರು ಈ ತಿಂಗಳಲ್ಲಿ ಏನೇನು ನಕ್ಷತ್ರ ಪರಿಹಾರಗಳನ್ನು ಮಾಡಬಹುದು ಎಂಬುದನ್ನು ಕೂಡ ನೀವು ವಿಡಿಯೋ ಕೊನೆಯಲ್ಲಿ ಗಮನಿಸಿ. ಹಾಗೆ ಗ್ರಹಸ್ಥಿತಿ ಹೇಗಿದೆ, ನಿಮ್ಮ ರಾಶಿಯಿಂದ ತೃತೀಯ ರಾಶಿಯಲ್ಲಿ ಗುರು, ಹಾಗೆ ಪಂಚಮ ರಾಶಿಯಲ್ಲಿ ತೃತೀಯ ರಾಶಿಯಲ್ಲಿ ಗುರು, ಚತುರ್ಥ ರಾಶಿಯಲ್ಲಿ ಯಾರಿಲ್ಲ, ಪಂಚಮ ರಾಶಿಯಲ್ಲಿ ಕೇತು, ಹಾಗೆ ಇನ್ನು ನೋಡಿ ದಶಮ ರಾಶಿಯಲ್ಲಿ ರವಿ ಬುಧ ಶುಕ್ರರೆಲ್ಲ ದಶಮ ರಾಶಿಯಲ್ಲಿದ್ದಾರೆ. ಏಕಾದಶ ರಾಶಿಯಲ್ಲಿ ರಾಹು, ಹಾಗೆ 12ನೇ ರಾಶಿಯಲ್ಲಿ ಶನೇಶ್ಚರನು, ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ಇದು ಜನವರಿ ತಿಂಗಳು, ವಿಶೇಷವಾಗಿ ನಮಗೆ ಆಂಗ್ಲ ವರ್ಷದ ಆರಂಭವಾದಂಥ ಒಂದು ಮೊದಲನೆಯ ತಿಂಗಳು. ಅದರ ಜೊತೆಯಲ್ಲಿ ಈ ಸಂಕ್ರಾಂತಿಯು ಕೂಡ ನಮಗೆ ಬಹಳ ವಿಶೇಷವಾಗಿ ಬರುತ್ತೆ. ಮಕರ ಸಂಕ್ರಾಂತಿ ಎಂಬಂತಹದ್ದು. ಈ ಮಕರ ಸಂಕ್ರಾಂತಿ ಅಂತಂದರೆ ಉತ್ತರಾಯಣ ಪುಣ್ಯಕಾಲ, ದೇವತೆಗಳ ಬಾಗಿಲು ತೆರೆಯುವಂತಹ ಒಂದು ಶುಭವಾದಂಥ ಒಂದು ಸಮಯವೂ ಕೂಡ ನಮಗೆ ಸಿಗತ್ತೆ. ಹಾಗಾಗಿ ಈ ತಿಂಗಳಲ್ಲಿ ಏನೇನಪ್ಪ ಹಬ್ಬ ಹರಿದಿನಗಳೇನಿದೆ ಎಂಬುದನ್ನು ನಾವು ಗಮನಿಸೋಣ. ನೋಡಿ, 1ನೇ ತಾರೀಕಿಗೆ ಪ್ರದೋಷ ಇದೆ, ಹಾಗೆ 2ನೇ ತಾರೀಕಿಗೆ ಶಾಕಂಭರಿ ವ್ರತ, ಹಾಗೆ 2ನೇ ತಾರೀಕಿಗೆ ಹುಣ್ಣಿಮೆ, 2ನೇ ತಾರೀಕು ಮತ್ತು 3ನೇ ತಾರೀಕು ಕೂಡ ಹುಣ್ಣಿಮೆ ಇದೆ. ಅದಕ್ಕೆ ಬನಶಂಕರಿ ಹುಣ್ಣಿಮೆ ಅಥವಾ ಬನದ ಹುಣ್ಣಿಮೆ ಎಂಬುದಾಗಿ ಹೇಳ್ತಾರೆ. ಅಂದರೆ 2ನೇ ತಾರೀಕು ಕೂಡ ಸಿಗುತ್ತೆ, ಹಾಗೆ 3ನೇ ತಾರೀಕಿಗೆ 2ಕ್ಕೂ ಕೂಡ ಹುಣ್ಣಿಮೆ ಇದೆ. ಹಾಗೆ 6ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 7ನೇ ತಾರೀಕಿಗೆ ತ್ಯಾಗರಾಜ ಸ್ವಾಮಿಗಳ ಆರಾಧನೆ, ಹಾಗೆ 14ನೇ ತಾರೀಕಿಗೆ ಸಂಕ್ರಾಂತಿ. ಸಂಕ್ರಾಂತಿ ಯಾವಾಗಪ್ಪ ಅಂತಂದರೆ ಸಂಕ್ರಾಂತಿಯಲ್ಲಿ ನೋಡಿ 2-3 ತರಹ ಇರುತ್ತೆ. ಧನುರ್ಮಾಸ 13ನೇ ತಾರೀಕಿಗೆ ಮುಕ್ತಾಯವಾಗುತ್ತೆ, 14ನೇ ತಾರೀಕಿಗೆ ನೋಡಿ ಸಂಕ್ರಾಂತಿ ಇರುತ್ತೆ. ಮತ್ತು ಮಕರ ಸಂಕ್ರಾಂತಿ ಬೇರೆ, ಹಾಗೆ ಉತ್ತರಾಯಣ ಪುಣ್ಯಕಾಲ, ಹೀಗೆ ಬೇರೆ ಬೇರೆ ಎರಡೂ ಕೂಡ ಬೇರೆ ಬೇರೆಯಾಗಿರುತ್ತೆ. 14ನೇ ತಾರೀಕಿಗೆ ಮಕರ ಸಂಕ್ರಾಂತಿ ಮತ್ತು ಧನುರ್ಮಾಸ ಪೂಜೆಯ ಮುಕ್ತಾಯವೂ ಕೂಡ 14ನೇ ತಾರೀಕಿಗೆ ಮುಗಿಯುತ್ತೆ. ಆದರೆ 14ನೇ ತಾರೀಕಿಗೆ ನಾವು ಸಂಕ್ರಾಂತಿ ಹೇಳೋದನ್ನು ಕೂಡ ಇಟ್ಕೊಳ್ಬಹುದು. ಇನ್ನು 15ನೇ ತಾರೀಕಿಗೆ ಉತ್ತರಾಯಣ ಪುಣ್ಯಕಾಲ. ಪುಣ್ಯಕಾಲ ಎಷ್ಟೊತ್ತಿಗಿದೆ? ಹಗಲು 12 ಗಂಟೆ 52 ನಿಮಿಷಕ್ಕಿದೆ. ಹಾಗಾಗಿ 15ನೇ ತಾರೀಕಿಗೆ ಸಂಕ್ರಾಂತಿ ಹಬ್ಬ, ಪೂಜೆ ಪುನಸ್ಕಾರಗಳೆಲ್ಲ ನಾವು ಪುಣ್ಯಕಾಲದಲ್ಲಿ ಮಾಡಬಹುದು. ಅನಂತರ 16ನೇ ತಾರೀಕಿಗೆ ಮಹಾಪ್ರದೋಷ, 17ನೇ ತಾರೀಕಿಗೆ ಮಾಸ ಶಿವರಾತ್ರಿ, 18ಕ್ಕೆ ಅವರಾತ್ರಿ ಅಮಾವಾಸ್ಯೆ ಹೇಳುವಂತಹ ಒಂದು ದಿವಸ ಇದೆ. ಇನ್ನು 20ನೇ ತಾರೀಕಿಗೆ ಚಂದ್ರ ದರ್ಶನ, ವಾಸವಿ ಅಗ್ನಿ ಪ್ರವೇಶ ದಿನ, 22ನೇ ತಾರೀಕು ಕುಂದ ಚತುರ್ಥಿ, ಹಾಗೆ 24ನೇ ತಾರೀಕು ಕುಮಾರ ಷಷ್ಠಿ, ಹಾಗೆ 25ನೇ ತಾರೀಕಿಗೆ ರಥಸಪ್ತಮಿ. ಇದು ಬಹಳ ಮುಖ್ಯವಾದಂಥದ್ದು. ಮಾಘ ಮಾಸದ ಸಪ್ತಮಿಗೆ ರಥಸಪ್ತಮಿ ಎಂಬುದಾಗಿ ಹೇಳ್ತಾರೆ. ಅಂದರೆ ಪೂಜೆ ಪುನಸ್ಕಾರಕ್ಕೆ, ವ್ರತಕಥೆಗಳಿಗೆ ಅಥವಾ ನೂತನವಾದಂಥ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ರಥಸಪ್ತಮಿ. ಅದು ಕೂಡ ನೋಡಿ ಭಾನುವಾರವೇ ಬಂದಿದೆ 25ನೇ ತಾರೀಕಿಗೆ. ಹಾಗೆ 27ನೇ ತಾರೀಕಿಗೆ ಮಧ್ವ ನವಮಿ, 29ಕ್ಕೆ ಸರ್ವೇಶಾಂ ಏಕಾದಶಿ, 30ನೇ ತಾರೀಕಿಗೆ ಮಹಾಪ್ರದೋಷ. ಈಗೆಲ್ಲ ಈ ಜನವರಿ ತಿಂಗಳಲ್ಲಿದೆ. ಹಾಗೆ 14ನೇ ತಾರೀಕು ಅನಂತರದಲ್ಲಿ ನಮಗೆ ಒಂದಷ್ಟು ಸಂಕ್ರಾಂತಿ ಮುಗಿದು ಒಂದು ಒಳ್ಳೆ ರೀತಿಯಾದಂಥ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಲಿಕ್ಕೆ ಅವಕಾಶ ಇದೆ. ಹಾಗೆ 14ನೇ ತಾರೀಕು ಸಂಕ್ರಾಂತಿ ಆಯ್ತಲ್ಲ, ಇನ್ನು 15ನೇ ತಾರೀಕು ಅನಂತರದಲ್ಲಿ ಏನಾದರೂ ಪ್ಲ್ಯಾನನ್ನು ಮಾಡಿಕೊಳ್ಳಿ, ಒಳ್ಳೊಳ್ಳೆ ಕೆಲಸಗಳಿಗೆ, ಒಳ್ಳೊಳ್ಳೆ ಕಾರ್ಯಗಳಿಗೆ, ಶುಭವಾದಂತಹ ಮುಹೂರ್ತಗಳಿಗೆ ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ಏನೇನು ಒಂದು ಶುಭವಾದಂಥ ಅವಕಾಶಗಳು ಸಿಗಬಹುದು ಮೇಷರಾಶಿಯವರಿಗೆ. ನೋಡಿ, ದಶಮ ರಾಶಿಯಲ್ಲಿರುವಂತಹ 15ನೇ ತಾರೀಕಿನ ಮೇಲೆ ಬರುವಂತಹ ರವಿ ಮತ್ತು ಕುಜರು, ಬುಧ ಮತ್ತು ಶುಕ್ರನಿಂದ ಬಹಳ ವಿಶೇಷವಾದಂಥ ಫಲಗಳನ್ನು ನಿಮಗೆ ಈ ತಿಂಗಳಲ್ಲಿ ಹೇಳಬೇಕು. ಯಾಕಂದರೆ ರಾಶ್ಯಾಧಿಪತಿಯಾದಂತಹ ಬುಧನೂ ಕೂಡ ನಿಮಗೆ ರವಿ ಜೊತೆಗೆ ಸೇರ್ತಾನೆ. ಎಲ್ಲ ಸಾಮಾನ್ಯ 14ನೇ ತಾರೀಕು, 15ನೇ ತಾರೀಕು, 17ನೇ ತಾರೀಕು, ಅಂದರೆ 15ನೇ ತಾರೀಕು ಅನಂತರದಲ್ಲಿ, ಸಂಕ್ರಾಂತಿ ಮುಗಿದ ಅನಂತರದಲ್ಲಿ ನಿಮಗೆ ಬಹಳಷ್ಟು ಶುಭವಾದಂತಹ ದಶಮ ಸ್ಥಾನ, ಉದ್ಯೋಗ ಸ್ಥಾನ ಮತ್ತು ಕರ್ಮಸ್ಥಾನ ಎಂಬುದಾಗಿ ಹೇಳ್ತೇವೆ. ಅದರಲ್ಲಿ ಬಹಳಷ್ಟು ಬದಲಾವಣೆ, ಬಹಳಷ್ಟು ಲಾಭದಾಯಕವಾದಂತಹ ಪ್ಲ್ಯಾನುಗಳು,
ಅಥವಾ ನಿಮಗೆ ಏನು ವೃತ್ತಿ ಮಾಡ್ತಾ ಇದ್ರೆ ಆ ವೃತ್ತಿಯಲ್ಲಿ ಫೋಕಸ್ ಬರುವಂಥದ್ದು, ಅಥವಾ 2-3 ತರಹ ಬಿಸ್ನೆಸ್ ಮಾಡ್ತಾ ಇದ್ದರೆ ಯಾವುದೋ ಒಂದೇ ಬಿಸ್ನೆಸ್ಸಿಗೆ ಗಟ್ಟಿಯಾಗಿ ಕೂತ್ಕೊಂಡು ಮುಂದೆ ಹೋಗುವಂಥ ಒಂದು ಸ್ಥಿತಿಗತಿಗಳು ಬರುವಂಥದ್ದು. ಹಾಗೆ ದಶಮ ಅಂತಂದರೆ ಪೂರ್ತಿ ಉದ್ಯೋಗ, ಕರ್ಮ ಮತ್ತು ಏನಾದರೂ ಪ್ಲ್ಯಾನ್ ಮಾಡುವಂಥದ್ದು, ಹೀಗೆಲ್ಲ ಬಹಳಷ್ಟು ಈ ತಿಂಗಳಲ್ಲಿ ಬದಲಾವಣೆ ಆಗುವಂಥ ಸಾಧ್ಯತೆಗಳಿದೆ. ನೋಡೋಣ ಒಂದೊಂದೇ ಗ್ರಹಗಳಿಂದ ಏನೇನು ಶುಭ ಮತ್ತು ಅಶುಭ ಫಲ ಎಂಬುದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ 15ನೇ ತಾರೀಕು ಅನಂತರದಲ್ಲಿ ಕುಜನು ಕೂಡ ದಶಮ ಸ್ಥಾನಕ್ಕೆ ಹೋಗ್ತಾನೆ, ರಾಶ್ಯಾಧಿಪತಿ. ಕುಜನಿಂದ ಚಿಂತನೆ ಮಾಡುವಂಥದ್ದು, ದಶಮದಲ್ಲಿರುವಂತಹ ಕುಜನು ಉದ್ಯೋಗದಲ್ಲಿ ಮತ್ತು ಹಣಕಾಸಿನಲ್ಲಿ ಏನಾದರೂ ಲಾಭದಾಯಕವಾದಂಥ ಅವಕಾಶಗಳನ್ನು ಕೊಡ್ತಾನೆ. ಹಾಗಾಗಿ ಉದ್ಯೋಗದ ಬಗ್ಗೆ ಚಿಂತನೆ ಮಾಡ್ತಾ ಇರಿ. ಒಂದು ಭೂಮಿ ವ್ಯಾಪಾರ ವ್ಯವಹಾರ ಮಾಡ್ತಾ ಇರೋದಂಥವರು, ರಿಯಲ್ ಎಸ್ಟೇಟ್ ವ್ಯಾಪಾರ ವ್ಯವಹಾರ ಮಾಡೋದಂಥ ಇದ್ದಂತಹ ವ್ಯಕ್ತಿಗಳಿಗೆ ಏನೋ ಒಂದು ಪಟ್ಟಂಥ ಸಂಕ್ರಾಂತಿ ಮುಗಿತಪ್ಪ, ಶುಭವಾದಂಥ ವಾತಾವರಣಗಳು, ಶುಭವಾದಂಥ ಕೆಲಸಗಳು ದಿಢೀರ್ ನಿಮಗೆ ಬಂದು ಸಿಗುವಂಥ ಚಾನ್ಸಸ್ ಆಗುತ್ತೆ. ಇದನ್ನು ನೀವು ಗಮನಿಸಿ. ಯಾಕಂದರೆ ಮತ್ತು ನೀವು ಮೇಷರಾಶಿಯವರು ಯಾರ್ಯಾರು ಏನಾದರೂ ಭೂಮಿ ವ್ಯಾಪಾರ ವ್ಯವಹಾರ ಮಾಡಬೇಕು, ಅಥವಾ ಯಾವುದೋ ಒಂದು ಸೈಟ್ ತೆಗೆದುಕೊಳ್ಬೇಕು, ಅಥವಾ ಇರುವಂಥ ಮರೆಯನ್ನು ಮಾರಬೇಕು, ಯಾಕಂದರೆ 7.7 ಶನಿ ಬಂದಿದೆ ಅಲ್ವ, ಎಲ್ಲ ಒಂಥರ ಅಲ್ಲೋಲ ಕಲ್ಲೋಲ ಸಮಸ್ಯೆಗಳೇ. ಅಷ್ಟೊಂದು ಸಮಾಧಾನದಾಯಕವಾಗಿ, ಅಷ್ಟೊಂದು ಸ್ಫೂರ್ತಿಯಾಗಿ, ಅಷ್ಟೊಂದು ಕರೆಕ್ಟಾಗಿರುವಂತಹ ಒಂದು ಸ್ಥಿತಿಗತಿಗಳಿಲ್ಲ ನಿಮಗೆ. ಹಾಗಾಗಿ ಏನಾದರೂ ಭೂಮಿಯಲ್ಲಿ ಬದಲಾವಣೆ, ಒಳ್ಳೆಯ ತರಹ ಬದಲಾವಣೆಗಳ ಅವಕಾಶಗಳಿದೆ. ಇನ್ನು ಎರಡನೇದಾಗಿ ನಾವು ಶುಕ್ರನಿಂದ ಚಿಂತನೆ ಮಾಡಲಿಕ್ಕೆ ಹೋದರೆ, ಶುಕ್ರನು ಆರಂಭದ ದಿವಸದಲ್ಲಿ 12ನೇ ತಾರೀಕಿನವರೆಗೂ ಕೂಡ ಭಾಗ್ಯಸ್ಥಾನದಲ್ಲೇ ಇರ್ತಾನೆ. ಹಾಗಾಗಿ ಒಂದು ಹಂತಕ್ಕೆ ಭಾಗ್ಯಗಳು, ಯೂಟ್ಯೂಬರ್ಸ್ ಇರಬಹುದು, ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾ ಇರುವಂಥ ವ್ಯಕ್ತಿಗಳಿರಬಹುದು, ಅಥವಾ ಏನಾದರೂ ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ, ಮತ್ತು ಏನಾದರೂ ಸಿನಿಮಾ ರಂಗದಲ್ಲಿರುವಂತಹ ವ್ಯಕ್ತಿಗಳಿರಬಹುದು. ನಿಮಗೆಲ್ಲ ಎಲ್ಲೋ ಒಂದು ಕಡೆಗೆ ಸ್ಫೂರ್ತಿ, ಎಲ್ಲೋ ಒಂದು ಕಡೆಗೆ ಸಪೋರ್ಟು, ಎಲ್ಲೋ ಒಂದು ಕಡೆಗೆ ಮನಸ್ಸಿಗೆ ಇಲ್ಲಪ್ಪ ನನಗೆಲ್ಲ ಸಮಾಧಾನ, ನೆಮ್ಮದಿ ಸಿಕ್ಕಿದೆ ಹೇಳುವಂತಹ ಒಂದು ದೃಢವಾದಂತಹ ಒಂದು ಮನಸ್ಥಿತಿ, ಸಮಾಧಾನಗಳು ಸಿಗುತ್ತದೆ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಶುಕ್ರನಿಗೆ ವಿಶೇಷವಾಗಿ ಕಲಾಕಾರಕ ಎಂಬುದಾಗಿರುತ್ತವೆ ಶುಕ್ರನಿಗೆ. ಹಾಗಾಗಿ ಕಲೆ ಸಂಬಂಧವಾದಂಥದ್ದು, ಅಥವಾ ಸಿನಿಮಾ ರಂಗದಲ್ಲಿರುವಂಥವರು, ಅಥವಾ ಯಾವುದೋ ಒಂದು ಮಾಧ್ಯಮ ಕ್ಷೇತ್ರದಲ್ಲಿರುವಂಥ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಸಿಗುತ್ತೆ. ಇದ್ದಕ್ಕಿದ್ದ ಹಾಗೆ ಸನ್ಮಾನಗಳು ಕೂಡ ಸಿಗುವಂಥ ಚಾನ್ಸಸ್ ಇದೆ. ಯಾಕಂದರೆ ಬುಧನ ಜೊತೆ ಶುಕ್ರನು ಸೇರುತ್ತಾನೆ. 15ನೇ ತಾರೀಕು ಅನಂತರದಲ್ಲಿ ಎಲ್ಲೋ ಸನ್ಮಾನಗಳು, ಎಲ್ಲೋ ನೆಮ್ಮದಿಯೋ, ಎಲ್ಲೋ ಒಂದು ಮನಸ್ಸಿಗೆ ಒಂದು ನಿಖರವಾದಂಥ ಅವಕಾಶಗಳನ್ನು ಕೂಡ ಭಗವಂತ ನೀಡುತ್ತಾನೆ. ಇನ್ನು ತೃತೀಯ ರಾಶಿಯಲ್ಲಿ ಗುರು ಭಾಗ್ಯಸ್ಥಾನ ನೋಡಲ್ಪಡ್ತಾ ಇದ್ದಾನೆ. ಹಾಗಾಗಿ ಗುರುವಿಂದ ಒಂದಂತಕ್ಕೆ ವಿವಾಹಾದಿ ಮಂಗಲ ಕಾರ್ಯಗಳನ್ನಿರುವಂತಹ ಚಾನ್ಸಸ್ ಇದೆ. ನಿಮ್ಮ ಸಂಕ್ರಾಂತಿ ಆದ್ಮೇಲೆ ನೋಡೋಣ, ಅಥವಾ ಏನೋ ಒಂದು ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಣ, ಅಥವಾ ಒಂದು ಮಾತುಕತೆ ಮಾಡೋಣ ಅಂತಂದರೆ ಅದಕ್ಕೆ ತಕ್ಕ ಮಟ್ಟಿಗೆ ಅನುಕೂಲತೆಗಳೇ ಹೆಚ್ಚಿನದಾಗಿದೆ. ಹಾಗಾಗಿ ಅನುಕೂಲತೆಗಳನ್ಕ ಬರ್ತಾ ಇದೆ. ನಿಮಗೆ ಮದುವೆ ಆಗಲಿಲ್ಲ ಹೇಳುವಂಥವರು ಭರಣಿ ನಕ್ಷತ್ರದವರು ಇರಬಹುದು, ಬಹಳ ಒದ್ದಾಟ ಇರಬಹುದು, ಏನಪ್ಪ ಇಷ್ಟು ಹುಡುಕಿಲು ಮದುವೆ ಆಗ್ತಾ ಇಲ್ಲ ಅಂತಂದರೆ ಮದುವೆಗೆ ಯಾವುದೋ ಒಂದು ನೂತನವಾದಂಥ ಅವಕಾಶಗಳು ಸಿಗುತ್ತೆ. ಸಿಕ್ಕಂಥ ಅವಕಾಶಗಳನ್ನು ಬಳಸ್ಕೊಳ್ಳುವಂಥದ್ದು, ಬಿಡುವಂಥದ್ದು ನಿಮಗೆ ಬಿಟ್ಟಿರುವಂಥದ್ದು. ಯಾಕಂದರೆ ಗ್ರಹಗಳನ್ಕ ಗ್ರಹಾಧೀನಾಹ ನರಾಮರಾಹ ಅಂತ ಗ್ರಹಗಳ ಅವಕಾಶಗಳನ್ನು ಖಂಡಿತವಾಗೂ ಕೊಡ್ತಾರೆ. ಕೊಟ್ಟಂಥ ಅವಕಾಶಗಳನ್ನು ಮಳೆ ಬೀಳ್ತಾ ಇದೆ, ನೀರನ್ನು ಹಿಡ್ಕೊಳ್ಳಿ, ಹರಿದು ಹೋದ್ರೆ ಹರಿದು ಹೋಗ್ತದೆ ಜೀವನ ಹೇಳುವಂಥದ್ದು. ಹಾಗಾಗಿ ಅವಕಾಶಗಳನ್ನಂತ ಶುಕ್ರ ಕೊಡ್ತಾನೆ. ಮತ್ತು ತೃತೀಯ ಸ್ಥಾನದಲ್ಲಿರುವಂತಹ ಗುರು ಭ್ರಾತೃರಿಂದ, ಅಣ್ಣ, ತಮ್ಮ, ಅಕ್ಕ, ತಂಗಿ ಇಂಥವರ ಒಂದು ಕುಟುಂಬದಿಂದ ಹೆಚ್ಚಿನದಾದಂಥ ಅವಕಾಶಗಳು, ಎಲ್ಲೋ ಒಂದು ಕಡೆ ನಿಮ್ಮ ಜೊತೆಗೆ ಸೇರುವಂಥದ್ದು, ನಿಮ್ಮ ಸಪೋರ್ಟ್ ಕೊಡುವಂಥದ್ದು, ಅಥವಾ ನಿಮ್ಮ ಜೊತೆಗೆ ತೀರ್ಥಕ್ಷೇತ್ರಗಳಿಗೆ ಪ್ರಯಾಣ ಮಾಡುವಂಥದ್ದು, ಅಥವಾ ಧರ್ಮ ಕಾರ್ಯಗಳಿಗೆ ನಿಮ್ಮಿಂದ ಸಹಾಯ ಸಹಕಾರ ಅವರು ಕೊಡುವಂಥದ್ದು, ನೀವು ಕೂಡ ಸಹಾಯ ಸಹಕಾರಗಳನ್ನು ಕೊಡುವಂತಹ ಅವಕಾಶಗಳಿದೆ. ಹಾಗಾಗಿ ಭಾಳ ಒಳ್ಳೆಯದು. ಒಟ್ಟಿನಲ್ಲಿ ಒಗ್ಗಟ್ಟೇ ಬಲ ಹೇಳುವಂಥದ್ದನ್ನು ಜಾಸ್ತಿ ಪ್ರಯತ್ನಗಳನ್ನು, ಪ್ರಮಾಣಗಳನ್ನು ಮಾಡ್ತಾ ಹೋಗಿ ಆ ಒಗ್ಗಟ್ಟು ನಿಮಗೆ ಬಹಳ ಸಮಾಧಾನವನ್ನು ಕೂಡ ಕೊಡುತ್ತೆ, ನೆಮ್ಮದಿಯನ್ನು ಕೊಡುತ್ತೆ, ತತ್ಕಾಲಕ್ಕೆ ಅನುಕೂಲತೆಗಳನ್ನು ಕೂಡ ಒಂದು ಗುರು ಕೊಡ್ತಾನೆ ನಿಮಗೆ. ಇನ್ನು ಷಷ್ಠಸ್ಥಾನದಲ್ಲಿರುವಂಥ ಕೇತು, ತಂದೆ ಮತ್ತು ತಾಯಿಯವರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಈ ತಿಂಗಳಲ್ಲಿ ಸ್ವಲ್ಪ ದಿಢೀರ್ನೆ ಹುಷಾರು ತಪ್ಪ ಹೋಗುವಂಥದ್ದು, ಅಥವಾ ಕೆಲವೊಂದಷ್ಟು ಔಷಧಿ ಉಪಚಾರಗಳನ್ನು ಮಾಡ್ತಾ ಇದ್ದರೆ ಅದನ್ನು ವ್ಯತ್ಯಾಸವಾದಂಥ ಫಲ ಸಿಗುವಂಥದ್ದು, ಹೀಗೆಲ್ಲ ಆಗ್ತದೆ. ಹಾಗಾಗಿ ಔಷಧಿ ಉಪಚಾರಗಳೆಲ್ಲ ತುಂಬ ಜಾಗ್ರತೆ ವಹಿಸಿಕೊಂಡು, ತುಂಬ ಯಾವ್ಯಾವುದು ಔಷಧಿಗಳಾಗತ್ತೆ ಹೇಳೋದನ್ನು ನೋಡಿಕೊಂಡು ಉಪಚಾರಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡಿ. ಇನ್ನು 12ನೇ ರಾಶಿಯ ಶನಿ, ನಿಮಗೆ ಸ್ವಲ್ಪ ಏನಾದರೂ ಮನೆ ಬದಲಾವಣೆ ಮಾಡಬೇಕು, ಜಾಗ ಬದಲಾವಣೆ ಮಾಡಬೇಕು ಹೇಳುವಂಥ ಮನಸ್ಥಿತಿ ಓಡ್ತಾ ಇದೆ. ಆದರೆ ಮುಂದಿನ ಮೆಟ್ಟಿಲು, ಮುಂದಿನ ಒಂದು ಸ್ಥಿತಿ ಸರಿಯಾಗಿ ಸಿಕ್ಕಿದಾಗ ಮಾತ್ರ ಬದಲಾವಣೆ ಮಾಡಿಕೊಳ್ಳಿ. ಇಲ್ಲ ಅಂತಾದರೆ ಸ್ವಲ್ಪ ಕಿರಿಕಿರಿ ಸಮಸ್ಯೆಗಳು ಬರಬಹುದು. ಇದ್ದಂಥ ಜಾಗದಲ್ಲೂ ಸಮಸ್ಯೆ, ಮುಂದೆ ಹೋದಂತಹ ಜಾಗದಲ್ಲೂ ಸಮಸ್ಯೆ ಅಂತ ಆಗಬಹುದು. ಹಾಗೆ ಆಗಬಾರ್ದು. ಅದಕ್ಕೆ ಹೇಳ್ತಾರಲ್ಲ, ಮತ್ತು ರೊಟ್ಟಿ ಕೆಳಗಡೆ ಬಾಣಲೆಯಿಂದ ಕೆಳಗಡೆಗೆ ಬೆಂಕಿಯಲ್ಲೇ ಬಿದ್ದು ಹೋಯಿತು ಅಂಥೇಳಿ ಜೀವನ ಆಗಬಾರ್ದು. ಕೆಲವೊಂದು ಸಲ ನಮಗೆ ಈ ಕಷ್ಟವನ್ನು ತಪ್ಪಿಸ್ಕೊಳ್ಳಿಕ್ಕೆ ಬೇರೆ ಕಡೆ ಹೋಗ್ತೇವೆ. ಒಂದು ಕಡೆಗೆ ಸಾಲ ಕಟ್ಟಲಿಕ್ಕೆ ಆಗಲ್ಲ ಅಂಥೇಳಿ ಮತ್ತೊಂದು ಕಡೆಗೆ ಹೋಗಿ ಲೋನ್ ಮಾಡ್ತೇವೆ.
ಆ ಲೋನು ಕೂಡ ಕಷ್ಟ ಆಗುವಂಥ ಸಾಧ್ಯತೆಗಳಾಗುತ್ತದೆ. ಹಾಗಾಗಿ ಜೀವನದಲ್ಲಿ ಎಷ್ಟಾಗುತ್ತೋ ಅಷ್ಟು ಯೋಚನೆ ಮಾಡಿ ತಾಳ್ಮೆಯಿಂದ ಎಲ್ಲ ನಿರ್ಧಾರವನ್ನು ಕೈಗೊಳ್ಳಬೇಕು. ಯಾಕಂದ್ರೆ ನಿರ್ಧಾರವನ್ನು ಕೈಗೊಳ್ಳುವಾಗ ಬಹಳಷ್ಟು ಯೋಚನೆ ಮಾಡಬೇಕು. ದಿಢೀರ್ನ ಏನೋ ನಿರ್ಧಾರ ಮಾಡಿಕೊಂಡು ತೊಂದರೆಗೆ ಬೀಳಬಾರ್ದು. ಜೀವನ ಆಳುವಂಥದ್ದು ಬಹಳ ಗಡಿಯಾರ ನಿಲ್ಲೋದಿಲ್ಲ, ಕ್ಷಣ ಕ್ಷಣಕ್ಕೂ ಕೂಡ ಮುಂದೆ ಹೋಗ್ತಾ ಇರ್ತದೆ ಜೀವನ. ನೋಡಿ 2025ನೇ ಇಸ್ವಿ ನೋಡ್ತಾ ಕಳೆದೇ ಹೋಯಿತು. 2025ನೇ ಇಸ್ವಿ ಜನವರಿ ತಿಂಗಳ, ಇನ್ನು ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಎಲ್ಲ ತಿಂಗಳೆಲ್ಲ ಕಳೆದು ಹೋಗಿಬಿಡುತ್ತೆ. ಹಾಗಾಗಿ ಜೀವನದಲ್ಲಿ ನಾವು ಎಷ್ಟೆಷ್ಟು ಆ ಕಾಲಕ್ಕೆ ಬೆಲೆಯನ್ನು ಕೊಡ್ತಾ ಹೋಗ್ತೇವೆಯೋ ಆ ಕಾಲ ನಮಗೆ ಅಷ್ಟೊಂದು ಬೆಲೆಯನ್ನು, ಅವಕಾಶಗಳನ್ನು ಕೊಡ್ತಾ ಹೋಗುತ್ತೆ. ಹಾಗಾಗಿ ಕಾಲಕ್ಕೆ ಹೆಚ್ಚಿನದಾದಂತಹ ಬೆಲೆ ಕೊಡುವಂತಹ ಪ್ರಯತ್ನ ಮಾಡಬೇಕು. ಇನ್ನು ಏಕಾದಶದ ರಾಹುವಿಂದ ಏನು ವಿಶೇಷವಾದಂತಹ ಶಕ್ತಿ ಸಾಮರ್ಥ್ಯಗಳು ಮತ್ತು ಸಣ್ಣ ಪುಟ್ಟ ಕಾಯಿಲೆಗಳಿದ್ದರೆ ಆ ಕಾಯಿಲೆಗಳು ಪರಿಹಾರ ಆಗುವಂಥ ಸಾಧ್ಯತೆಗಳು. ಎಷ್ಟೋ ಸಲ ಪುನಃ ಕಾಯಿಲೆಗಳು ಕಾಡ್ತಾ ಇರುತ್ತೆ, ಸಮಸ್ಯೆಗಳು ಕಾಡ್ತಾ ಇರುತ್ತೆ, ಎಲ್ಲ ಚೆನ್ನಾಗಿರುತ್ತೆ, ಆದರೂ ಮನಸ್ಥಿತಿ ಅಷ್ಟೊಂದು ಸಮಾಧಾನ ಇರೋದಿಲ್ಲ. ಎಲ್ಲೋ ಒಂದು ಕಡೆಗೆ ಕಿರಿಕಿರಿ, ಚಿಂತೆ, ಟೆನ್ಷನ್ ಹೀಗೆಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಇಂತಹ ಕಾಯಿಲೆ ಸಮಸ್ಯೆಗಳು ಯಾವ್ಯಾವುದಿದೆಯೋ ಅಂತಹದ್ದಕ್ಕೆಲ್ಲ ಪರಿಹಾರ ಏನಪ್ಪ ಅಂತಂದರೆ, ಕೊನೆಗೆ ನಕ್ಷತ್ರ ಪರಿಹಾರಕ್ಕೆ ಹೇಳ್ತೇನೆ, ನೀವು ಎಷ್ಟಾಗುತ್ತೋ ಅಷ್ಟು ರಾಹುವನ್ನು, ನಾಗದೇವರನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ಈ ತಿಂಗಳಲ್ಲಿ ಏಕಾದಶದಲ್ಲಿರುವಂತಹ ರಾಹುವೇ ಹಣಕಾಸು ವ್ಯವಸ್ಥೆ ಎಲ್ಲವನ್ನು ಕೂಡ ಕೊಡ್ತಾ ಇದ್ದಾನೆ. ನಿಮಗೆ ತಕ್ಕ ಸರಿಯಾದಂಥ ಕಾಲಕ್ಕೆ ಬ್ಯಾಂಕಿಗೆ ಲೋನ್ ನಾಳೆಲ್ಲ ನಾಡಿದ್ದು ಕಟ್ಟಬೇಕಪ್ಪ, ಏನಪ್ಪ ಅಕೌಂಟಲ್ಲಿ ದುಡ್ಡಿಲ್ಲ ಅಂತಂದರೆ ಯಾವುದೋ ಒಂದು ರೀತಿಯಾದಂಥ ಹಣಕಾಸು ಒದಗಿಸಿ ಕೊಡ್ತಾ ಇದ್ದಾನೆ. ಎಲ್ಲ ಒಂದು ಕಡೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಏನಪ್ಪ ಜೋಬಲ್ಲಿ ದುಡ್ಡೇ ಇಲ್ಲ, ಎಂತ ಮಾಡಲಿ ಅಂಥೇಳಿ ಯೋಚನೆ ಮಾಡ್ತಾ ಇದ್ದರೆ ಅಷ್ಟೊತ್ತಿಗೆ ಯಾರೋ ಒಂದು ಹಳೆ ಕೊಡುವಂತಹ ವ್ಯಕ್ತಿಗಳು ನಿಮಗೆ ಹಣಕಾಸನ್ನು ಕೊಡುವಂಥ ಸಾಧ್ಯತೆಗಳು. ಮತ್ತು ಇದ್ದಕ್ಕಿದ್ದ ಹಾಗೆಲ್ಲೋ ಒಂದು ಕಡೆಗೆ ನಿಮಗೆ ಸಪೋರ್ಟ್ ಸಿಗ್ತಾ ಬರುತ್ತೆ ರಾಹುವಿಂದ. ರಾಹು ಯಾವತ್ತು ಏಕಾದಶದಲ್ಲಿರುವಂತಹ ರಾಹು ಬಹಳ ಶುಭವನ್ನು ಉಂಟು ಮಾಡ್ತಾನೆ ನಿಮಗೆ. ಆನ್ಲೈನಿಂದ ಏನಾದ್ರು ಹಣಕಾಸು ಬರುವಂಥದ್ದು, ಹೊರದೇಶದಿಂದ ಹಣಕಾಸು ಬರುವಂಥದ್ದು, ಅಥವಾ ನಿಮ್ಮ ಸ್ನೇಹಿತರು ಹೊರದೇಶದಲ್ಲಿದ್ದರೆ ನಿಮ್ಮ ಬಗ್ಗೆ ವಿಶ್ವಾಸವನ್ನಿಟ್ಟು ಏನಾದರೂ ನಿಮ್ಮ ಮೂಲಕವಾಗಿ ಹೂಡಿಕೆ ಮಾಡಿ ಏನೋ ಇರುವಂಥ 10 ರೂಪಾಯಿ ಬಂದರೂ 1 ರೂಪಾಯಿ ಹೋದರೆ ನಮ್ಮವರಿಗೆ ಅದು ಹಣಕಾಸು ಸೇರಲಿ ಹೇಳುವಂಥ ಅವಕಾಶಗಳು. ಯಾಕೆಂದರೆ ಮನುಷ್ಯನಿಗೆ ಯಾವ್ಯಾವ ಮೂಲದಿಂದ ಹೇಗೆ ಈ ಕರ್ಮದ ಫಲ ಹೇಳುವಂಥ ಸಿಗುತ್ತೆ ಅಂತ ಗೊತ್ತಿಲ್ಲ. ಹಣಕಾಸು ಕೂಡ ಅಷ್ಟೇ, ಎಲ್ಲೆಲ್ಲಿ ಹೇಗೆ ಸಿಗಬೇಕು ಅದು ಭಗವಂತನ ಇಚ್ಛೆಯಿಂದ ಸಿಗುತ್ತದೆ. ಮುಂಚಿನ ಕಾಲ ಇದ್ದ ಹಾಗೆ ಇವತ್ತಿನ ಕಾಲ ಇಲ್ಲ, ಇವತ್ತಿದ್ದ ಹಾಗೆ ನಾಳೆ ಇಲ್ಲ. ಎಲ್ಲ ಪರಿವರ್ತನೆ, ಬದಲಾವಣೆ ಹೇಳುವಂಥ ಜಗತ್ತಲ್ಲಿ ನಡೀತಾ ಇರುತ್ತೆ. ಅದಕ್ಕೆ ನಾವು ಹೊಂದಿಕೊಂಡು ಆ ಥರದಲ್ಲಿ ಜೀವನ ಮಾಡುವಂತಹ ಒಂದು ಪ್ರಯತ್ನಗಳನ್ನು ಮಾಡ್ತಾ ಹೋಗಬೇಕು. ಈ ತಿಂಗಳಲ್ಲಿ ಒಂದು 5-6 ಜಾಗ್ರತೆಗಳನ್ನು ಕೂಡ ನೀವು ಗಮನಿಸಬೇಕು. ನೋಡಿ, ಒಂದನೇದಾದಂತಹ ಜಾಗ್ರತೆ ಏನಪ್ಪ ಅಂತಂದರೆ, ನಿಮ್ಮ ಸಮಯಕ್ಕೆ ವಿಶೇಷವಾದಂಥ ಬೆಲೆ ಕೊಡುವಂತಹ ಯೋಚನೆ ಮಾಡಬೇಕು. ನಿಮ್ಮ ಸಮಯದಕ್ಕಿಂತ ಇನ್ನೊಬ್ಬರ ಸಮಯಕ್ಕೆ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಇದೆ ಹೇಳುವುದನ್ನು ಕೂಡ ಗಮನಿಸ್ಕೊಳ್ಬೇಕು. ಹಾಗೆ ಎರಡನೇದಾಗಿ ಬಹಳ ಮುಖ್ಯವಾಗಿ ನಿಮ್ಮ ಒಂದು ಗುರಿ ಆ ಕಡೆ ಈ ಕಡೆ ಹೋಗ್ತಾ ಇದೆ. ಯಾಕಂದರೆ ಈ 7.5 ಶನಿ ಬಂದಿದ್ದರಿಂದ ಸ್ವಲ್ಪ ಆಚೆ ಈಚೆ ಎಲ್ಲ ಯೋಚನೆಗಳೇ ಜಾಸ್ತಿ ಬರ್ತಾ ಇದೆ. ಹಾಗೆ ಮಾಡಿದ್ರೆ ಹೇಗೆ, ಹೀಗೆ ಮಾಡಿದ್ರೆ ಹೇಗೆ, ಸಂಕಲ್ಪದಲ್ಲೇ ಪುಣ್ಯಕಾಲ ಕಳೆದು ಹೋಗಬಾರದು. ಯಾಕಂದರೆ ಜೀವನದಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದಂತೆ ಟೈಮ್ ಹೋಗಿಬಿಡುತ್ತೆ. ಇನ್ನು 6 ತಿಂಗಳು ಮಾಡೋಣ, 1 ವರ್ಷ ಬಿಟ್ಟು ಮಾಡೋಣ, 2 ವರ್ಷ ಬಿಟ್ಟು ಮಾಡೋಣ ಅಂತಂದರೆ ಜೀವನದಲ್ಲಿ ಅಷ್ಟು ಸಮಯ ಹೋಗಿಬಿಡುತ್ತೆ. ಹಾಗಾಗಿ ಈ ಕ್ಷಣದಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಮೂರನೇದಾಗಿ ನೋಡಿ, ಏನಾದರೂ ಉದ್ಯೋಗದ ಸಮಸ್ಯೆಗಳಿದ್ದರೆ ಸ್ವಲ್ಪ ಯೋಚನೆ ಮಾಡಿ ಉದ್ಯೋಗದ ಬಗ್ಗೆ ಬದಲಾವಣೆ ಮಾಡಿ. ದಶಮದಲ್ಲಿರುವುದರಿಂದ ಉದ್ಯೋಗವನ್ನು ಸ್ಥಿರವಾದಂಥದ್ದು ಅವಕಾಶಗಳನ್ನು ಕೊಡಲಿಕ್ಕೆ ಗ್ರಹಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ಕೂಡ ಅದಕ್ಕೆ ತಕ್ಕದಾದಂತಹ ಮನಸ್ಥಿತಿಯನ್ನು ಹೊಂದಿಸ್ಕೊಂಡು ಪ್ರಯತ್ನ ಮಾಡಿ. 4ನೇದಾಗಿ ಸ್ವಲ್ಪ ಆರೋಗ್ಯದ ಬಗ್ಗೆ, 5ನೇದಾಗಿ ಸ್ವಲ್ಪ ಹಿರಿಯರು ಮತ್ತು ನಿಮ್ಮ ಆತ್ಮೀಯರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ನೀವು ಮಾಡ್ತಾ ಬನ್ನಿ. ಹೆಚ್ಚಿನದಾದಂಥ ಅವಕಾಶಗಳನ್ನು ಭಗವಂತ ನೀಡ್ತಾನೆ. ಜನವರಿ ತಿಂಗಳಲ್ಲಿ ನೀವು ಡಿಸೆಂಬರ್ವರೆಗೂ ಏನಾಗಬೇಕು ಹೇಳುವಂತಹ ಪ್ಲ್ಯಾನನ್ನು ಕೂಡ ನೀವು ಮಾಡಿಕೊಂಡು ಇವತ್ತೇ ನಾಳೆ ನಾಡಿದ್ದು ಮುಂದಿನ ತಿಂಗಳೆಲ್ಲ ಪ್ಲ್ಯಾನ್ ಮಾಡಿಕೊಳ್ಳಿ. ಯಾಕಂದರೆ ಏನಾಗ್ತಾ ಇದೆ ಜೀವನದಲ್ಲಿ ಅಂತಂದರೆ, ಕಾಲೋಗಚ್ಚತಿ ಧೀಮತಾಂ ಎಂಬುದಾಗಿ ಹೇಳಿದ್ರು. ಧೀಮತಾಂ ಅಂದರೆ ಬುದ್ಧಿವಂತರು, ತಿಳುವಳಿಕೊಳ್ಳುವಂಥ ವ್ಯಕ್ತಿಗಳು ಸಮಯಕ್ಕೆ ಬಹಳಷ್ಟು ಮಹತ್ವವನ್ನು ಕೊಡ್ತಾರೆ. ಆದರೆ ಕೆಲವು ಜನ ಬೆಳಗ್ಗೆ ಸಂಜೆ ಯಾವುದ್ರ ಬಗ್ಗೆಯೂ ಕೂಡ ಲಕ್ಷ್ಯವೇ ಇಲ್ಲ. ಹಾಗಾಗಿ ಆ ಕಾಲವು ಕೂಡ ನಮ್ಮನ್ನು ಕಡೆಗಣಿಸಿಬಿಡುತ್ತೆ. ಹಾಗೆ ಜೀವನದಲ್ಲಿ ಆಗಬಾರದು. ಹಾಗಾಗಿ ಬಹಳ ಮುಖ್ಯವಾಗಿ ನಕ್ಷತ್ರ ಪರಿಹಾರಗಳನ್ನು ಮರೆಯದೇ ಇದ್ದ ಹಾಗೆ ಮಾಡಿಕೊಳ್ಳಿ. ಅಶ್ವಿನಿ ನಕ್ಷತ್ರದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾಗದೇವತೆಯ ಪ್ರಾರ್ಥನೆ, ಆರಾಧನೆ ಮರೆಯದೇ ಇದ್ದ ಹಾಗೆ. ಅದರಲ್ಲೂ ಕೂಡ ನೋಡಿ, ಕುಮಾರ ಷಷ್ಠಿಯೂ ಕೂಡ ಬರುತ್ತೆ. ಹಾಗಾಗಿ 24ನೇ ತಾರೀಕು ಕುಮಾರ ಷಷ್ಠಿ ಇದೆ. ಆ ದಿವಸ ಸಾಧ್ಯವಾದ ಮಟ್ಟಿಗೆ ಸುಬ್ರಹ್ಮಣ್ಯೇಶ್ವರ ದೇವರು, ನಾಗದೇವರನ್ನು ಭಕ್ತಿಯಿಂದ ಸ್ಮರಣೆ ಮಾಡಿಕೊಳ್ಳಿ. ಭರಣಿ ನಕ್ಷತ್ರದವರು ರಥಸಪ್ತಮಿಯಿಂದ 25ನೇ ತಾರೀಕಿಗೆ, ರಥಸಪ್ತಮಿ ದಿವಸ ಏನಾದರೂ ಒಂದು ಪ್ಲ್ಯಾನ್ ಮಾಡಿಕೊಳ್ಳಿ. ಭರಣಿ ನಕ್ಷತ್ರ ಹುಟ್ಟಿದವರು ಧರಣಿ ಆಳ್ತಾರೆ ಅಂತೇಳಿ ಹೇಳ್ತಾರೆ. ನೀವು ಕೂಡ ಏನಾದರೂ ಒಂದು ಸಾಧನೆ ಮಾಡಬೇಕಲ್ವ ಜೀವನದಲ್ಲಿ. ಹಾಗಂತ ಸಾಧನೆ ಮಾಡಬೇಕು ಅಂತಂದರೆ ಒಂದು ಹಂತವನ್ನು, ಒಂದು ಹೆಜ್ಜೆ ಹೊರಗಡೆ ಇಟ್ಟಾಗೆ ಅನುಕೂಲ ಆಗುತ್ತಲ್ವ. ಎಲ್ಲೋ ಹೊರಗಡೆ ಹೋಗಬೇಕಾಗಿತ್ತು ಅಂತೇಳಿ ಕೂತ್ರಾಗತ್ತಾ? ನಾವು ಫಸ್ಟ್ ಎದ್ದು ಹೋಗಬೇಕು. ನೀರಿಗೆ ಹಾರಿದ ಮೇಲೆ ತಾನೇ ಈಜಲಿಕ್ಕೆ ಬರ್ತದೆ ಅಲ್ವಾ, ಕಲೀಲಿಕ್ಕೆ ಆಗ್ತದೆ ಜೀವನದಲ್ಲಿ. ಹಾಗೆ ಅದನ್ನು ಪ್ರಯತ್ನ ಮಾಡಬೇಕು. ಭರಣಿ ನಕ್ಷತ್ರದವರು. ಇನ್ನು ಕೃತಿಕಾ ನಕ್ಷತ್ರ 1ನೇ ಪಾದ. ಸಾಧ್ಯವಾದ ಮಟ್ಟಿಗೆ ನೀವು
ಈ ತಿಂಗಳಲ್ಲಿ ಪ್ರತಿ ದಿವಸವೂ ಕೂಡ ಬೆಳಗ್ಗೆ ಎದ್ದ ತಕ್ಷಣವೇ ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರ ಶತನಾಮವನ್ನು ಪ್ರತಿನಿತ್ಯವೂ ಕೂಡ ಹೇಳ್ತಾ ಬನ್ನಿ. ಸುಬ್ರಹ್ಮಣ್ಯನ ಅನುಗ್ರಹದಿಂದ ಶುಭವಾಗತ್ತೆ, ಮಂಗಲವಾಗತ್ತೆ, ಅನೇಕ ರೀತಿಯಾದಂಥ ಕಷ್ಟ ನಷ್ಟಗಳನ್ನು ಭಗವಂತ ಪರಿಹಾರ ಮಾಡ್ತಾನೆ ಅಂತ ಹೇಳಿರ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಯಾರು ಲೈಕ್ ಮಾಡಿಲ್ಲ ಅಂಥವರು ಲೈಕ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ವಿಶ್ವಾಸ ಹೀಗೆ ಇರಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.